ದಿನಾಂಕ 28/1/2025 ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅರಕೇರಿ ತಾಂಡಾದಲ್ಲಿ ಏನು ಒಂದು ಫೈರಿಂಗ್ ಇನ್ಸಿಡೆಂಟು ದಲ್ಲಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ, ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅಂತ ಹೇಳಿ. ಸೊ ರಮೇಶ್ ಲಮಾಣಿ ಅನ್ನುವಂಥ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅನ್ನೋನನ್ನ ಅವತ್ತಿನ ದಿನ ಬೆಳಗ್ಗೆ 10:30 ಗಂಟೆಗೆ ಒಂದು ಪಿಸ್ತೂಲ್ನಿಂದ ಮತ್ತೆ ಮಾರಕಾಸ್ತ್ರಗಳಿಂದ ತಲೆಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರ್ತಾನೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 28/1/2025 ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 6 ಜನರನ್ನ ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಅದರಲ್ಲಿ 5ನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾಸ್ ಸುರೇಶ್ ರಾಥೋಡ್ ಈತನನ್ನ ದಿನಾಂಕ 13/2/2025 ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನ ಬಂಧಿಸ್ತಾರೆ. ಆತನನ್ನ ಬಂಧಿಸಿ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಮಧ್ಯಪ್ರದೇಶದಿಂದ ತರಿಸಿಬಿಟ್ಟು ಈ ರಮೇಶ್ ಲಮಾನಿಗೆ ಪೂರೈಕೆ ಮಾಡಿರ್ತಾನೆ. ಆ ಹಿನ್ನೆಲೆಯನ್ನೇ ಅವನನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದಾಗ ನಮ್ಗೆ ಕಂಡು ಬರುತ್ತೆ, ಇವನು ರಮೇಶ್ ಲಮಾನಿಗೆ ಅಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಮಧ್ಯಪ್ರದೇಶದಿಂದ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನು ಸರಬರಾಜು ಮಾಡಿರೋದು ನಮ್ಮ ಬೆಳಕಿಗೆ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ DSP ಗ್ರಾಮೀಣ ಮತ್ತೆ ಇನ್ಸ್ಪೆಕ್ಟರ್ ಗ್ರಾಮೀಣ ಗಿರಿಮಲ್ಲಪ್ಪ ಮತ್ತೆ ನಮ್ಮ ಜಾನರ್ ಇವರು ತಂಡಗಳನ್ನು ಫಾರ್ಮ್ ಮಾಡಲಾಗುತ್ತೆ. ತಂಡಗಳನ್ನ ಫಾರ್ಮ್ ಮಾಡಿಬಿಟ್ಟು ಈ ಎಲ್ಲ ಒಟ್ಟು 9 ವ್ಯಕ್ತಿಗಳ ಡೀಟೇಲ್ಸ್ ಅನ್ನು ತೆಗೆದುಕೊಂಡು ನಮ್ಮ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ವಿವಿಧ ತಂಡಗಳು ದಾಳಿಯನ್ನು ಕೈಗೊಂಡಾಗ ಸುಮಾರು 9 ಪಿಸ್ತೂಲು ಮತ್ತು 24 ಸಜೀವ ಗುಂಡುಗಳನ್ನು ನಾವು ವಶಪಡಿಸ್ಕೋತೀವಿ. ಆ ಹಿನ್ನೆಲೆಯಲ್ಲಿ ಒಟ್ಟು 9 ಜನ ಪ್ರಕಾಶ್ ರಾಥೋಡ್ ಈತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 1 ಪಿಸ್ತೂಲು ಮತ್ತು 3 ಗುಂಡುಗಳು. ಅದೇ ರೀತಿ 2ನೇ ಆರೋಪಿ ಅಶೋಕ್ ಪಾಂಡ್ರೆ ಈತ ಅರಕೇರಿ ವಿಜಯಪುರದವನು, ಆತನ ಹತ್ರ 1 ಪಿಸ್ತೂಲು ಮತ್ತು 2 ಗುಂಡು. ಮತ್ತೆ ಸುಜಿತ್ ರಾಥೋಡು ಈತ ತುಳಜಾಪುರ ಜಿಲ್ಲೆಯವನು, ತುಳಜಾಪುರದವನು, ಅವನ ಹತ್ರ 1 ಪಿಸ್ತೂಲು 1 ಗುಂಡು. ಮತ್ತೆ ಈ 3 ಜನದ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಅಷ್ಟೇ ಅಲ್ಲದೆ ಸುಖದೇವ್ ರಾಥೋಡ್ ಇವನು ಸಾಯಿ ಪಾರ್ಕು ಇಲ್ಲೇ ವಿಜಯಪುರದವನು, ಈತನ ಹತ್ರ 1 ಪಿಸ್ತೂಲು ಮತ್ತು 5 ಗುಂಡುಗಳು ದೊರೆತಿರ್ತವೆ. ಆತನ ಮೇಲೆ ಜಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಅದೇ ರೀತಿ ಪ್ರಕಾಶ್ ರಾಥೋಡು ಸಾಕಿನ್ ನಾಗಾವಿ ತಾಂಡ ಸಿಂದಗಿ ತಾಲೂಕು, ಈತನ ಹತ್ರ 1 ಪಿಸ್ತೂಲು ಮತ್ತು 1 ಸಜೀವ ಗುಂಡು ಸಿಕ್ಕಿರುತ್ತೆ. ಈತನ ಮೇಲೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. 6ನೇ ವ್ಯಕ್ತಿ ಗಣೇಶ್ ಶಿವರಾಮ್ ಶೆಟ್ಟಿ, ಈತ ಬಸವನ ಬಾಗೇವಾಡಿಯಲ್ಲಿ ಸಿಗ್ತಾನೆ. ಈತನ ಹತ್ರ 1 ಪಿಸ್ತೂಲು 4 ಸಜೀವ ಗುಂಡುಗಳು. ಆತನ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ನವರು ಕ್ರಮವನ್ನು ಕೈಗೊಂಡಿರ್ತಾರೆ. ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗನೂರು ಈತ ಈಗ ಸಾಕಿನ್ ಹುಬ್ಳಿ ಅವನು, ಈತನ ಹತ್ರನೂ ಕೂಡ 1 ಪಿಸ್ತೂಲು 4 ಸಜೀವ ಗುಂಡುಗಳು ಸಿಕ್ಕಿರ್ತವೆ. ಆತನ ಮೇಲೆ ಆದರ್ಶ ನಗರ ಪೊಲೀಸ್ ಠಾಣಾ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ. ಸಂತೋಷ್ ರಾಥೋಡ್ ಈತ ತಿಕೋಟಾ ತಾಲೂಕಿನವನು, ಲೋಗಾಂವ್ ತಾಂಡ ಅಂತಂತೇಳಿ, ಆತನ ಹತ್ರ 1 ಪಿಸ್ತೂಲು 4 ಗುಂಡುಗಳು ದೊರೆತಿರ್ತವೆ. ಆತನ ಮೇಲೆ ತಿಕೋಟಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಜನಾರ್ದನ್ ಪವಾರ್ ಈತನು ಸಾಂಗ್ಲಿ ಜಿಲ್ಲೆಯವನು, ಐತವಾಡೆ ಗ್ರಾಮ ಅಂತಂತೇಳಿ, ಆತನ ಹತ್ರ 1 ಪಿಸ್ತೂಲ್ ದೊರಕಿದ್ದು ಆತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸರು ಕ್ರಮವನ್ನು ಕೈಗೊಂಡಿರ್ತಾರೆ. ಸೊ ಹೀಗೆ ಒಟ್ಟು 9 ಜನರಿಂದ 9 ಪಿಸ್ತೂಲ್ಗಳನ್ನು, ಒಟ್ಟು 24 ಗುಂಡುಗಳನ್ನು ಅವರಿಂದ ವಶಪಡಿಸಿಕೊಂಡಿರ್ತಾರೆ. ಸೊ ಈ ಪೂರ್ತಿ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನ ಇಬ್ಬರು ನಮ್ಮ ಅಡಿಷನಲ್ SP ಆದಂತಹ ಶಂಕರ್ ಮಾರಿಯಾಳ್ ಅವರು ಮತ್ತು ರಾಮಗೌಡ ಹಟ್ಟಿಯವರು ಮತ್ತು DYSP ರೂರಲ್ ಗಿರಿಮಲ್ಲಪ್ಪ ಮತ್ತು DYSP ಸಿಟಿ ಎಲಿಗಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಜಾನರ್ ಅವರು ಅತಿ ಉತ್ತಮವಾದಂಥ ಕೆಲಸವನ್ನು ಮಾಡಿರ್ತಾರೆ. ಅವರ ಜೊತೆಗೆ ಉಳಿದಂತಹ ತನಿಖಾ ತಂಡದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ತಾಶಾಳ್ ಮತ್ತು ನಮ್ಮ ಗೋಲ್ ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲಯ್ಯ ಮಠಪತಿ, ಅವರ ಜೊತೆಗೆ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಆದಂಥ ಪರಶುರಾಮ್ ಮನ್ಗುಡಿ ಮತ್ತು ಸಿಂದಗಿ ಇನ್ಸ್ಪೆಕ್ಟರ್ ನಾನಗೌಡ ಪಾಟೀಲ್, PSR ಅವರಾದಂತಹ ವಿನೋದ್ ದೊಡ್ಡಮನಿ, ಉಪ್ಪಾರ್, ಶ್ರೀಕಾಂತ್ ಕಾಂಬ್ಳೆ, ಆಶಿಫ್ ಮುಷಾಫರಿ, ದೇವರಾಜ್ ಉಳ್ಳಾಗಡ್ಡಿ, ಸೀತಾರಾಮ್ ಲಮಾನಿ, ಸಂಗಾಪುರ್, ತಿಪ್ಪಾರೆಡ್ಡಿ ಮತ್ತು ಸಿಬ್ಬಂದಿಗಳಾದಂತಹ LS ಹಿರೇಗೌಡರ್, ಪಟ್ಟಣ್ ಶೆಟ್ಟಿ, ದಳವಾಯಿ ಬಿರಾದರ್, ಗಡೇದ್ ನಾಯಕ್, ರಾಥೋಡ್ ಬಿರಾದರ್, ಲಮಾನಿ ಮತ್ತು ಇನ್ನಿತರ ಹಲವಾರು
ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ರೀತಿಯಾದಂಥ ಒಟ್ಟು 9 ಅಕ್ರಮ ಪಿಸ್ತೂಲ್ಗಳನ್ನು ಮತ್ತು ಗುಂಡುಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತು ಅವರ ಕಾರ್ಯಾಚರಣೆಯನ್ನು ಶ್ಲಾಘಿಸಲಾಗಿರುತ್ತೆ. ಸೊ ಈ ರೀತಿ ಮಧ್ಯಪ್ರದೇಶದಿಂದ ತಂದು ಅಕ್ರಮವಾಗಿ ಮಾರಾಟ ಮಾಡಿದಂತಹ ವ್ಯಕ್ತಿಯೂ ಕೂಡ ನಮ್ಮಲ್ಲಿದ್ದು ಇನ್ನೂ ಹೆಚ್ಚಿನ ತನಿಖೆಗೆ ಇದನ್ನು ಒಳಪಡಿಸಲಾಗಿದೆ. ಥ್ಯಾಂಕ್ ಯು. ಸಾರ್ವಜನಿಕ ಸ್ವಲ್ಪ ಒಟ್ಟು 9 ಜನ ಆರೋಪಿ. ಇವರು 50,000 1 ಲಕ್ಷಕ್ಕೆ ಇದನ್ನ ಆತ ಮಾರ್ತಾ ಇರ್ತಾನೆ. ಮಧ್ಯಪ್ರದೇಶದಿಂದ ತಂದು ಇವ್ರ ಹತ್ರ ಕೊಡ್ತಾ ಇರ್ತಾನೆ. ಈ ಹಲವಾರು ಜನ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಈ ಅಕ್ರಮ ಪಿಸ್ತೂಲ್ಗಳನ್ನ ಇಟ್ಟುಕೊಂಡು ಅಕ್ರಮ ಗುಂಡುಗಳನ್ನ ಇಟ್ಟುಕೊಂಡಿರ್ತಾರೆ. ಈಗ ಅರಕೇರಿ ತಾಂಡ ಘಟನೆಯನ್ನ ನೀವು ನೋಡಿದ್ರಿ. ಅದರಲ್ಲಿ ಯಾವ ರೀತಿಯಾದಂತಹ ಮಿಸ್ಯೂಸ್ ಆಯಿತು, ಒಬ್ಬ ವ್ಯಕ್ತಿಯ ಸಾವಿಗೆ ಕೂಡ ಇದು ಕಾರಣ ಆಯಿತು. ಸೊ ಅದೇ ರೀತಿ ಜಿಲ್ಲೆಯಲ್ಲಿ ಯಾರಾದರೂ ಈ ರೀತಿಯಾದಂಥ ಅಕ್ರಮ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಅಕ್ರಮವಾಗಿ ಇದನ್ನು ಇಟ್ಕೊಂಡಿರೋದು ಆಗಿರ್ಬೋದು, ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿವರೆಗೆ ಎಲ್ಲ ಇಂಡಿ ಭಾಗದಲ್ಲಿ ಈ ಭಾಗದಲ್ಲಿ ಬಂದು ಸ್ವಲ್ಪ ಸರ್ವಸಾಮಾನ್ಯ ಆಗಿತ್ತು. ಬಸವನ ಬಾಗೇವಾಡಿಯವರಿಗೆ ಅಲ್ಲಿ ಬಹಳ ರೇರ್ ಆಗಿತ್ತು. ಅಲ್ಲಿವರೆಗೆ ಸ್ಪ್ರೆಡ್ ಆಗಿತ್ತು ಅಂದ್ರೆ ಇದು ಸ್ವಲ್ಪ ಅದಕ್ಕೆ ಅಲ್ವಾ ನಾವು ಪೊಲೀಸ್ ಇಲಾಖೆ ಇದನ್ನ ಯಾಕಂದ್ರೆ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಲಿಮಿಟ್ಸ್ ಇಲ್ಲಲ್ವಾ. ಸೊ ಅಪರಾಧಿಗಳಿಗೆ ಲಿಮಿಟ್ಸ್ ಇರಲ್ಲ. ಸೊ ಅಲ್ಲಿ ಸಿಕ್ಕಂತ ಬಸವನ ಬಾಗೇವಾಡಿಯಲ್ಲಿ ಸಿಕ್ಕಂತ ಒಬ್ಬ ವ್ಯಕ್ತಿ ಆತ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ನಡೆಸ್ತಾ ಇದ್ದಾನೆ. ಸೊ ಇವನು ಸುಮಾರು 5-6 ವರ್ಷದಿಂದ ಈತ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಈತನಿಗೆ ಮಧ್ಯಪ್ರದೇಶದ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬಂದಾಗ ಸುಮಾರು 5-6 ವರ್ಷಗಳಿಂದ ಈ ಕೆಲಸವನ್ನ ಮಾಡಿದ್ದಾನೆ. ಸೊ ಇನ್ನೂ ಹೆಚ್ಚಿನ ತನಿಖೆಗೆ ಆತನನ್ನು ಒಳಪಡಿಸ್ತಾ ಇದ್ದೀವಿ. ಆಸ್ ಆಫ್ ನೌ ಸೋ ಫಾರ್ ಇನ್ವೆಸ್ಟಿಗೇಷನ್ ದಲ್ಲಿ ಕಂಡು ಬಂದಿದ್ದು ಮಾಡಿದ್ದೀವಿ. ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ.